Today we're going to learn about rammed earth flooring from the foundation till the end. We have Karim Mestri here and we're going to ask him how to do this quickly. So Karim ಅಣ್ಣ ಹೇಗೆ ಇದು rammed earth flooring ಮಾಡೋದು? ಫಸ್ಟಿಗೆ ನಾವು ಕಲ್ಲು ಕಟ್ಟೋದು ಸೈಡು ಪಂಚಾಂಗ ಕಟ್ಟೋದು ಕಟ್ಟಿ ಅದಕ್ಕೆ ಮಣ್ಣು ತುಂಬಿಸೋದು. ಯಾವ ಮಣ್ಣು ಆಗಬೇಕು? ಮಣ್ಣು ಒಳ್ಳೆ ಮಣ್ಣು ಇರೋದು, ಕೆಂಪು ಮಣ್ಣು. ಕೆಂಪು ಮಣ್ಣು ಆಗಿದ್ರೆ ಸಾಕು. ಸರಿ. ಮತ್ತೆ ಅದನ್ನು ಕಲಸಬೇಕು, ನೀರಾಕಿ ಕಲಿಸ್ಬೇಕು ಮಣ್ಣಿಗೆ. ಓಕೆ. ಮಣ್ಣನ್ನು ಕಲಸಿ ಒಂದು 10 ದಿನ ಬಿಡಬೇಕು. 10 ದಿವಸ ಕಲಸಿದ ಮಣ್ಣನ್ನು ಬಿಡಬೇಕು ಪಂಚಾಂಗದ ಒಳಗೆ. ಅದು ಫುಲ್ ಅಡಿಯವರೆಗೆ ಇದು ಮಗ್ಚಬೇಕು. ಎಷ್ಟು ಫೀಟು ಮಣ್ಣು? ಎಷ್ಟು ಫೀಟ್ ಮಣ್ಣು ಎಷ್ಟು ಹಾಕಿದೆ ಅಷ್ಟನ್ನು ಇಡೀ ಮಗಚಬೇಕು. ನೀರು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಕೊಟ್ಟಿನಲ್ಲಿ ಮಿಕ್ಸ್ ಮಾಡಬೇಕು. ಮತ್ತೆ ಅದನ್ನು ಲೆವೆಲ್ ಮಾಡಿ ಬಿಟ್ಟಿತ್ತು. ಓಕೆ, ಸರಿ. ಬಿಟ್ಟು ಒಂದು 10 ದಿನ ಕಲಿಬೇಕು. 10 days after. ಓಕೆ, 10 ದಿವಸ ಒಣಗಬೇಕು. ಓಕೆ, ಒಣಗಿದ ಮತ್ತೆ ಇದನ್ನೊಮ್ಮೆ ಲೆವೆಲ್ ಮಾಡಬೇಕು. ಲೆವೆಲ್ ಮಾಡಿ ದಾಮಸಲ್ಲಿ ಗುದ್ದಬೇಕು. ದಾಮಸ್ ಅಂದ್ರೆ ಎಂಥದ್ದು? ಇಲ್ಲಿ ಉಂಟು. ಸೊ ಇದು ದಾಮಸಲ್ಲಿ ಗುದ್ದುದು. ನೀರು ಹಾಕಿ ಗುದ್ದಬೇಕು. ಇದು ಫಸ್ಟ್ ರೌಂಡ್. ಫಸ್ಟಿಗೆ ಹೀಗೆ ಒಳ್ಳೆ ಟೈಟ್ ಮಾಡಬೇಕು. ಇದೊಂದು ಸಣ್ಣದು ಪೋಳಿಮಾಣೆ ಅಂತ ಹೇಳ್ತಾರೆ. ಪೋಳಿಮಾಣೆ. ದಾಮಸ ನಂತರ ಪೋಳಿಮಾಣೆ. ಸಣ್ಣ ಪೋಳಿಮಾಣೆಯಲ್ಲಿ ಹೀಗೆ ಹೊಡಿಬೇಕು. ಸರಿ, ಎತ್ತಿ ಬಡಿಯುವುದಲ್ಲ, ಮೆಲ್ಲ ಬಡಿಬೇಕು. ಅಲ್ಲಿಂದ ಅಲ್ಲಿಗೆ ಹೊಡಿಬೇಕು ಹೀಗೆ. ಆಗ ಇದಾಗ್ತದೆ, ಸಫಾಯಿ ಬರ್ತದೆ. ಸ್ವಲ್ಪ ಸೆಟ್ಟಿಂಗ್ ಆಗೋದು ಮಾತ್ರ ಇದರಲ್ಲಿ. ಇದರಲ್ಲಿ ಸೆಟ್ಟಿಂಗ್ ಮಾಡೋದು ಮಾತ್ರ, ಹಾರ್ಡ್ ಆಗೋದಿಲ್ಲ. ಇಲ್ಲ. ಮತ್ತೆ ಸ್ವಲ್ಪ ಒಣಗಿದ ಮತ್ತೆ ದೊಡ್ಡದರಲ್ಲಿ ಸ್ವಲ್ಪ ಪೆಟ್ಟು ಬೀಳ್ಬೇಕು. ಯಾಕೆಂತೇಳಿದ್ರೆ ಲೆವೆಲ್ ಬರ್ಲಿಕ್ಕೆ ದೊಡ್ಡ ಒಳ್ಳೆ ಗಟ್ಟಿಯಾಗಿ ನಿಲ್ತದೆ, ಸ್ಟ್ರಾಂಗ್ ಆಗಿ ನಿಲ್ತದೆ. ಸರಿ. ಸ್ವಲ್ಪ ಒಣಗಿದ ಮತ್ತೆ ಇದಕ್ಕೆ ನಾವು ಈಗ ನೀರು ಹಾಕ್ಬೇಕು. ಯಾಕೆಂತ ಹೇಳಿದ್ರೆ ಇದರಲ್ಲಿ ಹಿಡಿಯುತ್ತದೆ. ಸ್ವಲ್ಪ ಒಣಗಿದ ಮತ್ತೆ ಇದರಲ್ಲಿ ಹಿಡಿಯುವುದಿಲ್ಲ. ನಾವು ಎಷ್ಟು ಇದರಲ್ಲಿ ಹೊಡೆದೇವೋ ಅಷ್ಟು ಸಫಾಯಿ ಆಗೋದು. ನೋಡಿ, ಈಗ ಇಲ್ಲಿ ಹೀಗೆ ಬಂತಲ್ಲ, ಅದಕ್ಕೆ ನಾವು ಇದನ್ನು ಹಾಕ್ಬೇಕು. ಕೆಂಪು ಮಣ್ಣು ಪನೆ ಮಣ್ಣು ಗಾಳಿಸಿ ಅದನ್ನು ಹಾಕ್ಬೇಕು. ಅದು ಕೆಂಪು ಮಣ್ಣು ಗಾಳಿಸಿದ್ದು ಇದು ಹೇಗೆ ಉಂಟು? ತುಪ್ಪದಾಗೆ ಉಂಟು, ಗ್ರೇನಿಯಾಗಿ. ಇದು ಚಂಡಿಯಾಗಿದೆ. ಮಳೆ ಬಂದು ಡ್ರೈ ಇದ್ರೆ ನಮಗೆ ಕೈಯಲ್ಲಿ ಬಿಸಾಡ್ಲಿಕ್ಕೆ ಆಗ್ತದೆ. ಈಗ ಆಗುವಾಗ ಹೀಗೆ ಮಾಡಿಕೊಳ್ಬೇಕಾಗ್ತದೆ. ಹೀಗೆ ಸ್ವಲ್ಪ ನೋಡಿ, ಚಂದ ಬರ್ತದೆ ಹೀಗೆ. Like red oxide flooring, it absorbs water. You can walk in with wet feet and your feet will dry. And also plus it's earthy, it's a natural material, no concrete used, very low footprint, almost no footprint at all. And also it builds some muscles.